ಭೂಕಂಪ ಆಗಿರ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಇವತ್ತು ಸಭೆಯನ್ನು ತಂದಿದ್ದೇವೆ. ಈ ಸಭೆಯ ವೇದಿಕೆ ಮೇಲೆ ಗ್ರಾಮೀಣ ಮತ್ತು ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಬಸವರಾಜ ಕೃಷ್ಣಮೂರ್ತಿ, ಡಿ ಸೋಮಶೇಖರ್ ಸರ್ ಅವರೇ, ಇಒ ಮಾನಪ್ಪ ಕಟ್ಟಿಮರಿ ಅವರೇ, PSI ಅವರಿದ್ದಾರೆ, ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಿದ್ದಾರೆ, ಎಲ್ಲ ಗ್ರಾಮದ ಎಲ್ಲ ಮುಖಂಡರೇ. ಮೊನ್ನೆ ನಾನು ಗುರುವಾರ ದಿನ ಸರ್ ತಾವು ಏನು ನಿರ್ದೇಶನ ನೀಡಿದ್ರಿ, ಆ ನಿರ್ದೇಶನ ಮೇರೆಗೆ ಏನಪ್ಪ ಅಂತಂದ್ರೆ ನಾವು ಬಂದು ಜನರಿಗೆ ಸಮಾಧಾನ ಕೂಡ ಹೇಳಿದ್ವಿ. ಮೈನ್ಸ್ ಡಿಪಾರ್ಟ್ಮೆಂಟ್ದವರು ಕೂಡ ಬಂದಿದ್ದರು. ತಮ್ಮ ಗಮನಕ್ಕೆ ತರಲಿಕ್ಕೆ ಒಂದು ಏನು ಇಚ್ಛೆ ಪಡ್ತೀನಿ ಅಂತಂದ್ರೆ, ಇದು ಏನು ಭೂಕಂಪದ ಒಂದು ಕೇಂದ್ರ ಬಿಂದು ಏನಪ್ಪ ಅಂತಂದ್ರೆ ಈ ಚಿಂಚನಸೂರು ಗ್ರಾಮದಲ್ಲಿ ಇಲ್ಲ, ಇಲ್ಲಿಂದ ಒಂದು 4 ಕಿಲೋಮೀಟರ್ ದೂರ ಇದೆ. ಜೋಳದ ಹತ್ರ ಶ್ರೀಚಂದ್ರದಿಂದ 2.5 ಕಿಲೋಮೀಟರ್ ಆಗ್ತದೆ. ಇಲ್ಲಿ ಚಿಂಚನಸೂರಿಂದ 4 ಕಿಲೋಮೀಟರ್ ಇದೆ. ಮೋಸ್ಟ್ಲಿ ಅಲ್ಲಿ ಜನವಸತಿ ಇರಲಿಕ್ಕಿಲ್ಲ, ಹಿಂಗಾಗಿ ಅಲ್ಲಿ ಯಾರಿಗೆ ಅಷ್ಟು ಗೊತ್ತಾಗಿಲ್ಲ. ಇಲ್ಲಿ ಜನವಸತಿ ಇರೋದ್ರಿಂದ ಸ್ವಲ್ಪ ಸೌಂಡ್ ಬಂದಿದೆ. ಈಗಾಗಲೇ DD ಸರ್ ಅವರು ಹೇಳಿದಾಗ ಏನಪ್ಪ ಅಂತಂದ್ರೆ, ಇದು ತುಕಕ್ಕೆ ಏನಪ್ಪ ಅಂತಂದ್ರೆ ಸುಣ್ಣದಲ್ಲಿರೋದ್ರಿಂದ ಸ್ವಲ್ಪ ಅಲ್ಲಿ ಚೇಂಜಸ್ ಆಗಿರೋದ್ರಿಂದ ಆಗ್ತದೆ ಅಂತ ಹೇಳಿದ್ರು ಅವರು. ಜನ ಯಾವುದೇ ಆತಂಕ ಪಡತಕ್ಕಂಥ ಒಂದು ಪ್ರಮೇಯನೇ ಇಲ್ಲ. ಮತ್ತೇನಪ್ಪ ಅಂದ್ರೆ 5ನೇ ತಾರೀಕು ಆಗಿದೆ ಅಂತ ಕೇಳಿದ್ರೆ ನಾವು ಕೂಡ ಚೆಕ್ ಮಾಡಿ ನೋಡಿದ್ವಿ ಸರ್, 5ನೇ ತಾರೀಕು ಯಾವುದೇ ರೆಕಾರ್ಡ್ ಆಗಿಲ್ಲ ಅಂತ ಹೇಳಿ ನಮ್ಮ ಮೇಲಿನ ಕೂಡ ವರದಿ ಬಂದಿದೆ. ಇದು 2ನೇದು. ಮತ್ತು 3ನೇದು ಏನಪ್ಪ ಅಂತಂದ್ರೆ ಮುಂದೆ ಆಗ್ತಕ್ಕಂಥ ಒಂದು ಇದರಲ್ಲಿ ತಾವು ಏನ್ ಮಾಡ್ತಾ ಇದ್ದೀರಿ ಅಂತಂದ್ರೆ, ನಾವು ಮೇಲೆ ಏನಪ್ಪ ಅಂದ್ರೆ ನಾವು DD ಅವರಾಗ್ಲಿ ಮೇಲೆ ಏನೋ ಒಂದು ಲೆಟರ್ ಬರ್ದಿವಿ, ಏನಾದ್ರೂ ವಿಶೇಷ ತಂಡ ಸರ್ಕಾರ ಅವರು ಕಳಿಸೋದ್ರಿಂದ ನಾವೇನಪ್ಪ ಅಂತಂದ್ರೆ ಇಲ್ಲಿ ಕರೆದು ಒಂದು ಅಧ್ಯಯನ ಮಾಡಿಸ್ತಕ್ಕಂಥ ವ್ಯವಸ್ಥೆ ಕೂಡ ಏನಪ್ಪ ಅಂತಂದ್ರೆ ನಾವು ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಜೊತೆಗೆ ಏನಪ್ಪ ಅಂತಂದ್ರೆ ಕಳೆದ ಒಂದು ವಾರದಿಂದ ಸತತವಾಗಿ ಏನಪ್ಪ ಅಂತಂದ್ರೆ ಮಳೆ ಸುರಿತಾ ಇದೆ, ಬೆಳೆಗಳು ಹಾನಿ ಆಗ್ತಾ ಇದಾವೆ. ನಾವೆಲ್ಲ ಸ್ಟ್ರಕ್ಚರ್ಸ್ಗಳು, ರೋಡ್ ಆಗಲಿ ಬ್ರಿಡ್ಜ್ಗಳಾಗಲಿ ಇವೆಲ್ಲ ಏನಪ್ಪ ಅಂತಂದ್ರೆ ಹಾಳಾಗ್ತಾ ಇವೆ ಅಂತೇಳಿ ತಾವು ಹೇಳ್ತಾ ಇದ್ರಿ. ನಾವು ಕೂಡ ಏನಪ್ಪ ಅಂದ್ರೆ ಸಮೀಕ್ಷೆ ಮಾಡಿ ನೋಡ್ತಾ ಇದೀವಿ. ಇದು ಏನಪ್ಪ ಅಂತಂದ್ರೆ ಈಗಾಗಲೇ ಬೆಳೆ ಜಾಯಿಂಟ್ ಸರ್ವೆ ನಡೀತಾ ಇದೆ. ಅದು ಏನಪ್ಪ ಅಂತಂದ್ರೆ ಸರ್ಕಾರಕ್ಕೂ ಕೂಡ ಏನಪ್ಪ ಅಂತಂದ್ರೆ ನಾವು ವರದಿ ಸಲ್ಲಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಮ್ಯಾಕ್ಸಿಮಮ್ ರೈತರಿಗೆ ಏನು ನಾವು ಸಹಾಯ ಮಾಡಬೇಕು ನಮ್ಮ ಇಲಾಖೆ ವತಿಯಿಂದ, ಸರ್ಕಾರದ ವತಿಯಿಂದ ಸಾಹೇಬರ ನಿರ್ದೇಶನ ಮೇರೆಗೆ ಏನಪ್ಪ ಅಂತಂದ್ರೆ ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾ, ಜನರು ಎಲ್ಲರೂ ಯಾರು ಏನಪ್ಪ ಅಂತಂದ್ರೆ ಆತಂಕ ಪಡಬಾರ್ದು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ.